ನಿಮ್ಮ ತಂದೆ ಏನು ಬಿಸ್ನೆಸ್ ಮಾಡ್ತಾರೆ? ಅವರು ಒಂದು ಬಿಸ್ನೆಸ್ ಮಾಡಲ್ಲ, ಇಂಪೋರ್ಟ್ ಎಕ್ಸ್ಪೋರ್ಟ್ಸ್, ರಿಯಲ್ ಎಸ್ಟೇಟ್, ಡೆವಲಪರ್ಸ್, ಇನ್ನೂ ಏನೇನೋ ಮಾಡ್ತಾರೆ. ಅವ್ರ ಹೆಸರು? ನಮ್ಮ ತಂದೆ ಹೆಸರು ಜಾಸ್. ಫಸ್ಟು ಕಣ್ಣೀರು ಒರೆಸ್ಕೋ. ಲೇಟ್ ಆದರೆ ನನಗೂ ಕಣ್ಣೀರು ಬರುತ್ತೆ. ನೀನು ಯಾಕೋ ಕಣ್ಣೀರು ಹಾಕ್ತೀಯಾ? ನೀನು ನನ್ನ ತಂಗಿ ಸಾಕ್ಷಿನ ತುಂಬ ನೆನಪು ಮಾಡ್ತೀಯ ಕಣೆ. ಇದು ನಮ್ಮಣ್ಣ ಆದಿತ್ಯಂಗೋಸ್ಕರ 20 ವರ್ಷಗಳಿಂದ ಕೂಡಿಟ್ಟಿದ್ ರಾಖಿ. ಇದು ನಿಮಗೆ ಕಟ್ಲಾ? ಬೆಳೆದ ಮಕ್ಕಳು ಎಲ್ಲರೂ ಅವ್ರನ್ನ ನಿಭಾಯಿಸ್ಕೊಳಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಯಾಕೆ ಆದಿತ್ಯನ್ ಬೆಳೆದಿಲ್ವಾ? ಅವನೇನು ಹಸುಗೂಸ? ಅವನಿಗೆ ಪ್ರೀತಿದಾರೆ ಇರೀತಾರೆ, ನಮಗ ಆ ಯೋಗ್ಯತೆ ಇಲ್ವಾ? ಹೆತ್ತು ತಾಯೇ ತಾರತಮ್ಯ ಮಾಡ್ತಿದ್ದಾರೆ ಅಂದಮೇಲೆ ಮಕ್ಕಳು ಒಂದಾಗಿರೋದಕ್ಕೆ ಹೇಗೆ ಸಾಧ್ಯ? ಅಂಕಲ್ ತಗೊಳ್ಳಿ. ಏನದು? ಪಾಯಸ, ನಿಮ್ಮ ಮಗ ಆಡಿ ಮಾಡಿರೋದು. ಆದಿನ ಬೇಡಮ್ಮ. ಯಾಕಂಕಲ್? ತಗೊಳ್ಳಿ, ತಿನ್ನಿ. ನಾವೆಲ್ಲ ತಿನ್ವಿ, ತುಂಬಾ ಚೆನ್ನಾಗಿದೆ. ಗೊತ್ತಮ್ಮ, ಚೆನ್ನಾಗಿ ಮಾಡಿರ್ತಾನೆ ಅಂತ. ಯಾಕಂದ್ರೆ ನಿನ್ನ ಬಗ್ಗೆ ಪ್ರೀತಿ ಜಾಸ್ತಿ ಅವನಿಗೆ. ಅಡುಗೆ ರುಚಿಸೋದು ಮಾಡೋರು ಪ್ರೀತಿಯಿಂದನೇ ಹೊರತು ಪದಾರ್ಥಗಳಿಂದಲ್ಲ. ಆದ್ರೆ ನನಗೆ ಆ ಪ್ರೀತಿನಲ್ಲಿ ಪಾಲಿಲ್ಲ. ಯಾಕಿಲ್ಲ? ನಾವೆಲ್ಲ ತಿಂದಿದ್ದೀವಿ, ನಿಮ್ಗೆ ಅಂತಾನೆ ತಂದಿದ್ದೀನಿ. ಬೇಡಮ್ಮ. ಯಾಕೆ ಪಾಲಿಲ್ಲ? ಯಾವಾಗಲೂ ಇದ್ದೇ ಇರುತ್ತೆ. ಹಾಂ, ಮತ್ತೆ ಹೇಗೆ ನಡೀತಾ ಇದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ? ನಾವೇನಾದರೂ ಹೆಲ್ಪ್ ಮಾಡಬೇಕಾ? ಸೂರ್ಯ ಅವರೇ, ಕೇಳ್ತಿರಲ್ಲ ನೀವು, ಅವಳ ಮದುವೆನ ನಾವೇ ನಿಂತು ಮಾಡಬೇಕು. ಖಂಡಿತ ಮಾಡಿ. ನೀವೆಲ್ಲ ಇರೋದಕ್ಕೆ ನಾನು ಇಷ್ಟು ಧೈರ್ಯವಾಗಿದ್ದೀನಿ. ನೀವೇನಾದರೂ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಮದುವೆ ಮನೆಯಲ್ಲಿ ನಾನೇ ಛತ್ರದ ಹೊರಗೆ ನಿಂತು ಬಂದವ್ರನ್ನೆಲ್ಲ ಬನ್ನಿ ಕೂರಿ ಅಂತ ಹೇಳಿ, ಕಾಫಿ ಆಯಿತಾ ತಿಂಡಿ ಆಯಿತಾ ಅಂತ ಕೇಳಿ, ಮತ್ತೆ ನಾನೇ ಡ್ರೆಸ್ ಮಾಡ್ಕೊಂಡು ಹೋಗಿ ಅಕ್ಷತೆ ಕಾಳುಗಳನ್ನೆಲ್ಲ ಹಂಚಿ ಹಸೆ ಮನೆ ಮೇಲೆ ಕೂತು ನಾನೇ ತಾಳಿ ಕಟ್ಸ್ಕೊಳ್ಬೇಕಾಗಿತ್ತು. ಯಾಕೆ ಜಾಸ್, ನಿಮ್ಮ ತಂದೆ ಬರಲ್ವಾ? ಅವ್ರ ಫೋನ್ಗೂ ಸಿಗ್ತಾ ಇಲ್ಲ, ವಿಷಯ ತಿಳಿಸೋಣ ಅಂದರೆ. ಅದು ಹೇಗಾಗುತ್ತೆ? ಮಕ್ಕಳು ಮದುವೆಗಿಂತ ತಂದೆಗೆ ದೊಡ್ಡ ಕೆಲಸ ಏನಿರುತ್ತೆ? ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ನೀವು ಮಾತಾಡಿ ಇರ್ತೀವ್ರೆ, ನೀವೇನು ಅನ್ಕೊಂಡಿದ್ದೀರ ಅಂತ ದಬಾಯಿಸಿ ಕೇಳಿ. ಅವ್ರಿಗೆ ನೀವು ಯಾರು ಅಂತಲೇ ಪರಿಚಯ ಇಲ್ಲ, ಏನು ಅಂತ ಮಾತಾಡ್ತೀರಾ? ಪರಿಚಯ ಆಗ್ಬೇಕು ಜಾಸ್. ನೀ ನಮ್ಮ ಜೊತೆಲೇ ಇರ್ತೀಯ ಅನ್ನೋದು ನಿಮ್ಮ ಡ್ಯಾಡಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿನಗೋಸ್ಕರ ನಿಮ್ಮ ಡ್ಯಾಡಿ ಹತ್ರ ನಾನು ಮಾತಾಡ್ತೀನಿ. ನೀವು ಮದುವೆಗೆ ಬರಲ್ಲ ಅಂತ ಹೇಳಿದಕ್ಕೆ ಅವಳು ತುಂಬ ನೊಂದ್ಕೊಂಡಿದ್ದಾಳೆ, ತುಂಬ ಬೇಸರ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತೀನಿ. ನೀವು ಬರಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ನೀನು ಫೋನ್ ಮಾಡಿಕೊಡು, ಡಯಲ್ ಮಾಡು. ಮಾಡು. You're trying to reach is currently. ಜಾಸ್, ಒಂದು ಕೆಲಸ ಮಾಡು, ಅವ್ರ ನಂಬರ್ ನನಗೆ ಕೊಡು, ನಾನು ಆಮೇಲೆ ಮಾತಾಡ್ತೀನಿ.
00151. ಇಂಟರ್ನ್ಯಾಷನಲ್ ನಂಬರಾ? ನೀನೇ ಫೀಡ್ ಮಾಡು. ಅಮ್ಮ, ನೀವೇನು ಅಂತ ಮಾತಾಡ್ತೀರಿ? ಯಾರು ಅಂತ ಹೇಳ್ಕೊಳ್ತೀರಿ? ನಿನ್ನ ತಾಯಿ ಅಂತ ಹೇಳ್ಕೊತೀನಿ. ಅಯ್ಯೋ, ಅಪ್ಪ ಆಮೇಲೆ ಗಾಬರಿ ಆಗ್ಬಿಡ್ತಾರೆ. ಇದ್ಯಾರಪ್ಪ ನನ್ಗೆ ಹೊಸ ಅಮ್ಮ ಅಂತ. ಆರ್ತಿ ಅವರೇ, ಒಂದು ಕೆಲಸ ಮಾಡಿ, ಇವಳು ಮದುವೆ ಮಾಡೋದಕ್ಕೆ ಹುಟ್ಕೊಂಡಿರೋ ಹೊಸ ತಾಯಿ ಅಂತ ಹೇಳಿ. ಹಾಗೆ ಅಪ್ಪನ ಪೊಸಿಷನ್ ಖಾಲಿ ಇದೆ, ನೀವು ಬರದೇ ಇದ್ರೆ ನಾನೇ ಆ ಸ್ಥಾನ ತುಂಬ್ತೀನಿ ಅಂತಲೂ ಹೇಳ್ಬಿಡಿ. ಡ್ಯಾಡ್ ಹತ್ರ ಮಾತಾಡಿ ತುಂಬ ದಿವಸ ಆಯಿತು. ಅವ್ರ ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಾ ಇದೆ. ಅವ್ರ ಬಿಸ್ನೆಸ್ಸೇ ಹೀಗೆ, ತಿಂಗ್ಳುಗಟ್ಲೆ ಕಾಣೆ ಆಗ್ಬಿಡ್ತಾರೆ. ಆಮೇಲೆ ಇದ್ದಕ್ಕಿದ್ದಾಗೆ ಬಂದು ಇಲ್ಲದೆ ಇರೋಂಥ ಪ್ರೀತಿ ತೋರಿಸ್ತಾರೆ. ಬೇಜಾರು ಮಾಡ್ಕೋಬೇಡ ಜಾಸ್ಮಿನ್. ಮಕ್ಕಳಿಗೆ ಯಾರು ಸಿಂಪತಿ ತೋರಿಸೋ ಅಗತ್ಯ ಇಲ್ಲ ನನ್ನ ತಂಗಿಗೆ. ಅವಳಿಗೆ ನಾನಿದ್ದೀನಿ. ಅವಳ ಮನಸ್ಸಿಗೆ ಯಾರು ಯಾವುದೇ ಕಾರಣಕ್ಕೂ ನೋಯಿಸ ಆಗಿಲ್ಲ. ನೋಯಿಸೋದಿಕ್ ನಾನು ಬಿಡೋದು ಇಲ್ಲ. ಹಾಗಂತ ಹೇಳ್ಬಿಡಮ್ಮ ನಿನ್ನ ಗಂಡನಿಗೆ. ಬಾಯಿ ಬಂದಾಗ ಮಾತಾಡಬೇಡ. ಅವಳ ಮನಸ್ಸಿಗೆ ನೋಯಿಸ್ಬೇಕು ಅಂತ ಅವ್ರು ಆ ರೀತಿ ಮಾತಾಡಿದ್ದಲ್ಲ. ಎಲ್ಲದಕ್ಕೊಂದು ಮಿತಿ ಇರುತ್ತೆ. ಅವ್ರು ಆಡಿದ ಪ್ರತಿ ಮಾತಿಗೂ ನೀನು ತಪ್ಪರ್ಥ ಹುಡುಕ್ಬೇಡ. ಎಲ್ಲಿ ಬಿಡ್ಕೊಡ್ತೀಯಾ ನೀನು ಅವ್ರನ್ನ? ಬೇಜಾರು ಮಾಡ್ಕೋಬೇಡ ಜಾಸ್ಮಿನ್. ಯಾವ ತಂದೆನೋ ಮಕ್ಕಳನ್ನ ಬೇಕು ಅಂತ ಅವಾಯ್ಡ್ ಮಾಡಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ಅಂತ ನಿರೀಕ್ಷೆ ಮಾಡೋ ಮಕ್ಕಳು ತಂದೆ ತಾಯಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಜ್ಜಿ, ನೀವು ನನ್ನ ಜೊತೆ ಬರಬೇಕಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನನಗೂ ಬರಬೇಕು ಅಂತಲೇ ತುಂಬ ಆಸೆ ಇತ್ತು. ಆದರೆ ಏನು ಮಾಡಲಮ್ಮ, ಕಾಲು ಹಿಡ್ಕೊಂಡ್ಬಿಡ್ತಲ್ವಾ. ಹೋಗಲಿ ಬಿಡು. ಅವರೆಲ್ಲ ನಿನ್ನ ಚೆನ್ನಾಗಿ ಮಾತಾಡ್ಸಿದ್ರಾ? ಮಾತಾಡ್ಸದ, ನನ್ನನ್ನ ಮುದ್ದಾಡಿದ್ರು. ಆರ್ತಿ ಅಮ್ಮ ಅಂತೂ ನನಗೆ ಅಮ್ಮ ಥರನೇ ಅನ್ಸಿದ್ರು ಗೊತ್ತಾ? ಅನ್ಕೋಬೋದು. ತಾಯಿ, ಮಲತಾಯಿ, ದತ್ತು ತಾಯಿ ಅನ್ಕೋಬೋದು. ಅವ್ರಿಗೆ ನನ್ ಕಂಡ್ರೆ ಎಷ್ಟು ಇಷ್ಟ ಗೊತ್ತಾ ಅಜ್ಜಿ? ಈಗ ಹಾಗೆ ಅಂದ್ರೆ ಏನೂ ಇಲ್ಲ. ಹೇಳು ಹೇಳು. ನನ್ಗಂತೂ ಒಂದು ಹೊಸ ಮನೆ, ಅದ್ರಲ್ಲಿ ಅಪ್ಪ ಅಮ್ಮ ಅಣ್ಣ ಎಲ್ಲ ಸಿಕ್ಕಿದ್ದಾರೆ ಅನ್ಸ್ತಾ ಇದೆ ಅಜ್ಜಿ. ಹಾ, ಫುಲ್ಲಿ ಫರ್ನಿಚರ್ ಅವಸ್ತರ. ತಮಾಷೆ ಅಲ್ಲ ಅಜ್ಜಿ. ಸೂರ್ಯ ಅಂಕಲ್ ಏನ್ ಹೇಳಿದ್ರು ಗೊತ್ತಾ? ನಾನೇ ತಂದೆ ಸ್ಥಾನದಲ್ಲಿ ನಿಂತು ನಿನ್ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರು. ಹೆಂಡತಿ ತಕ್ಕ ಗಂಡ. ನಿಜವಾಗ್ಲು ಪಾರ್ವತಿ ಪರಮೇಶ್ವರನ್ ಜೋಡಿನೇ ಅವ್ರದ್ದು. ಆದಿ, ಗಣೇಶ, ಆರ್ಯ, ಸುಬ್ರಹ್ಮಣ್ಯ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ. ಯಾಕೆ? ಹಾಗೆ ಅಲ್ವಾ, ಗಣೇಶ ಪಾರ್ವತಿ ಮಗ, ಇಬ್ರಿಗೂ ಹುಟ್ಟಿರೋನು ಸುಬ್ರಹ್ಮಣ್ಯ. ಅವ್ರ ಮಧ್ಯೆ ನಾನು. ನೀನ್ ಯಾಕೆ ಅವ್ರ ಮಧ್ಯ? ಯಾಕೆ ಅಂದ್ರೆ ನಾನೀಗ ಅವ್ರ ಮನೆ ಮಗಳು. ಆಡಿ ಅಣ್ಣ ಅಂತೂ ಯಾವ ಜನ್ಮದಲ್ಲಿ ನನ್ ಗಂಡ ಆಗಿದ್ನೋ. ಯಾವ ಜನ್ಮದಲ್ಲೋ ಯಾಕೆ, ಇದೇ ಜನ್ಮದಲ್ಲಿ. ಅಂದ್ರೆ ನೀನ್ ಅಣ್ಣ ಅಂತಿದ್ಯಲ್ಲ, ಈ ಜನ್ಮದಲ್ಲೇ ಅಣ್ಣ ಅಂತ ಅಲ್ವಾ? ನಿಜವಾಗ್ಲೂ ಅಜ್ಜಿ,
ಥ್ಯಾಂಕ್ ಯು ಸೋ ಮಚ್. ಅಂತೂ ನಿನ್ನಿಬ್ಬರು ಮಕ್ಕಳನ್ನು ಒಂದು ಮಾಡಿದೆ. ನೆಕ್ಸ್ಟು ನೀನು ಆರತಿ ಒಂದಾಗಬೇಕು. ಆರ್ತಿಯವರೇ, ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ? ಜಾಸ್ಮಿನ್ ತಂದೆಗೆ ಸೂರ್ಯ ಅವರೇ, ಅವ್ರು ಫೋನೇ ಪಿಕ್ ಮಾಡ್ತಾ ಇಲ್ಲ. ನಾಟ್ ರೀಚಬಲ್ ಬರುತ್ತೆ ಕೆಲವು ಸಾರಿ. ಪಾಪ ಅವಳು ನೆನಪೇ ಇಲ್ವ ಅನಿಸುತ್ತೆ ಅವ್ರ ತಂದೆಗೆ. ಇರುತ್ತೆ, ಇಲ್ಲದೆ ಇರಲ್ಲ. ಅವ್ರವ್ರ ಸಂಬಂಧ ಎಷ್ಟರ ಮಟ್ಟಿಗೆ ಸರಿ ಇದೆಯೋ ಇಲ್ವೋ ಅಂತ ಕಂಡವ್ರು ಯಾರು? ಮಗಳು ತಂದೆ ಮನಸ್ಸನ್ನು ನೋಯಿಸಿರ್ಬೋದು, ಅಥವಾ ತಂದೆಗೆ ಮಗಳ ಬದುಕಿನ ಆಗು ಹೋಗುಗಳು ಬೇಡವಾಗಿರ್ಬೋದು. ಇದ್ರ ಬಗ್ಗೆ ನಾವು ಮುತುವರ್ಜಿ ವಹಿಸಿ ನಿರ್ಧಾರ ತಗೊಳ್ಳೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ನಿರ್ಧಾರನ ನಾವು ತಗೊಂಡಿಲ್ಲ ಸೂರ್ಯರೇ, ಜಾಸ್ಮಿನ್ನೇ ತಗೊಂಡಿರೋದು. ಅವ್ರ ಜೊತೆ ನಾವಿದ್ದೀವಿ ಅಷ್ಟೇ. ಚಕ್ರಿನ ಮದುವೆ ಆಗಬೇಕು ಅಂತ ಹಠ ಹಿಡ್ತಿದ್ದು ಜಾಸ್ಮಿನ್ ತಾನೆ. ನಿಜ. ಆದರೆ ನಾಳೆ ಜಾಸ್ಮಿನ್ ತಂದೆ ಬಂದು ಈ ಮದುವೆ ಇಷ್ಟ ಇಲ್ಲ ಅಂತಂದರೆ? ಅವಕಾಶ ಇದ್ದಾಗ ಬರಬೇಕು, ಮದುವೆನ ಮಾಡಬೇಕು. ಅಕಸ್ಮಾತ್ ಆ ಹುಡುಗ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಜಾಸ್ಮಿನಿಗೆ ಬುದ್ಧಿ ಹೇಳಬೇಕು. ಯೋಗ್ಯವಾದ ಹುಡುಗನ ಹುಡುಕಿ ಮದುವೆ ಮಾಡಬೇಕು. ಎಲ್ಲ ಆದಮೇಲೆ ಬಂದೇ ಇಷ್ಟ ಕಷ್ಟದ ಬಗ್ಗೆ ಮಾತಾಡಿದ್ರೆ ಆಗಿರೋ ಮದುವೆನ ಮುರಿಯೋದಕ್ಕಾಗತ್ತಾ? ಹೌದು, ಅವ್ರ ಥರ ನಾವು ಬೇಜವಾಬ್ದಾರಿಯಾಗಿರೋದು ಬೇಡ. ಅವ್ರಿಗೆ ಹೇಳ್ದೆ ಮುಂದುವರಿಯೋದು ಬೇಡ. ಸುಮ್ಮನೆ ಮದುವೆಗೆ ಹೋಗಿ ಬಂದ್ಬೇಡ. ಜಾಸ್ಮಿನ್ ತಂದೆಗೆ ಇನ್ನೊಂದ್ಸರಿ ಕಾಲ್ ಟ್ರೈ ಮಾಡ್ತೀನಿ. ಇದೇನಿದು? ನಾವು ಜಾಸ್ಮಿನ್ ತಂದೆ ಅಂದ್ಕೊಂಡು ಅವ್ರಿಗೊಂದು ಹೆಸರಿಲ್ವಾ? ನಾನು ನೋಡಿ ಎಷ್ಟು ಪೆದ್ದಿ ಅಂತ. ಅವ್ರ ಹೆಸರು ಕೇಳಿಲ್ಲ, ಅವಳು ಹೇಳಿಲ್ಲ. ಅವಳು ಜಾಸ್ಮಿನ್ ಡ್ಯಾಡ್ ಅಂತಲೇ ಸೇವ್ ಮಾಡಿಟ್ಟಿದ್ದಾಳೆ. ಇರಲಿ ಬಿಡಿ ಆರ್ತಿಯವ್ರೆ, ವ್ಯಕ್ತಿ ಮುಖ್ಯ, ಹೆಸರಲ್ಲ. ಎಲ್ಲಿದ್ದಾರೆ ಅವರು? ಯಾರಿರ್ಬೋದು? सखी सखी नियारू सिही सिही बेजारू. ಲೋ, ಹಾಲು ಬೆಡ್ಸಿಟ್ಟಿದ್ದೀನಿ ಕಣೋ, ಜಾಸ್ತಿ ಬಿಸಿ ಇಲ್ಲ, ಕುಡ್ಕೊಂಡು ಹೋಗು. ಆದಿ, ಸಾರಿ, ನೀವು ಲೋ ಅಂದ್ರಲ್ಲ, ನನ್ನ ಕರೆದ್ರೇನೋ ಅಂತ ಬಂದೆ. ಹಾಗ್ಯಾಕೋ ಅಂತೀಯ? ನಿನಗೂ ಬೆರೆಸಿಟ್ಟಿದ್ದೀನಿ, ಆದರೆ ನೀನು ಕುಡಿಯೋದು ಬಿಸಿ ಅಲ್ವಾ? ಅದು ಪರವಾಗಿಲ್ಲಮ್ಮ, ಅವನಿಗೆ ಕೊಡಿ. ಅವನಿಗೆ ತಾನೇ ಬರ್ಸಿತ್ತು. ಅದು ಹಾಗಲ್ವೋ, ಅವ್ನು ಕುಡಿದೇ ಹೋಗ್ಬಿಡ್ತಾನೆ ಅಂತ. ನಿಜ, ಅವನು ಹಾಗೆ ಹೋದರೆ ನಿಮಗೆ ಬೇಜಾರಾಗುತ್ತೆ. ನಾನಲ್ವಲ್ಲ. ಆರ್ಯ, ಆರ್ಯ, ನನ್ನ ಮಾತು ಕೇಳು. ಆರ್ಯ, ಯಾಕೋ ಹಾಗಂತೀಯ? ಇದು ನಿನಗೆ ಅಂತಾನೆ ಬಿಡಿಸಿಟ್ಟಿದ್ದು ಕಣೋ, ತಗೋ. ನಂಬ್ತೀನಿ ಬಿಡಿಮ್ಮ. ಹೇಗಿರು ಬೆರೆಸಿ ಬಡ್ದಾಗಿದೆ, ಬೇಕಾದ್ರೆ ಬಂದು ತಗೋ ಅಂತಾನ.
ಛೇ ಹಾಗಲ್ಲ ಕಣೋ, ಯಾಕೋ ಎಲ್ಲದ್ರಲ್ಲಿ ತಪ್ಪು ಹುಡುಕ್ತಾ ಇದೆಯಾ ನೀನು? ತಪ್ಪಲ್ಲಮ್ಮ, ನೀವು ತಪ್ಪು ಮಾಡೋದಕ್ಕೆ ಸಾಧ್ಯನಾ? ನಿಮಗೆ ಅವನಿಂದ ಬರೋ ಸಂಬಂಧಗಳೇ ಹೆಚ್ಚು. ಅದೇ ಪ್ರಪಂಚ. ಜಾಸ್ಮಿನ್ ಬಗ್ಗೆ ಹೇಳ್ತಾ ಇದೆಯಾ ನೀನು? ಪಾಪ ತಾಯಿ ಇಲ್ದಿನ ಮಗು ಕಣವಳು. ದಾರಿಯಲ್ಲಿ ಹೋಗೋರು ಬರೋರೆಲ್ಲ ಮಕ್ಕಳಾಗ್ತಾರೆ. ನಾನು ನೀವು ಹೆತ್ತ ಮಗ, ನಾನು ಅನಾಥನಾಗ್ತಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿಲ್ವಾ? ಜಾಸ್ಮಿನ್ ಏನ್ ಹಾದಿ ಬೀದಿಲಿ ಹೋಗಳಲ್ಲ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಇದು ನನ್ನ ತಾಯಿ ಮಧ್ಯೆ ಇರೋ ಮಾತು. ಡೋಂಟ್ ಇಂಟರ್ಫಿಯರ್. ಅದೇ ಏನು ಮಾತಾಡ್ಬೇಡ ಕಣೋ, ದಯವಿಟ್ಟು ಸುಮ್ಮನೆ ಇರೋ. ಯಾಕಮ್ಮ ಸುಮ್ಮನೆ ಇರಬೇಕು ನಾನು? ನನ್ನ ತಾಯಿ ಮುಂದೆನೆ ನನ್ನ ತಂಗಿ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಸುಮ್ಮನೆ ಇರಬೇಕಾ? ಹಲೋ, ಅವ್ರು ನನಗೂ ತಾಯಿನೇ, ಆದ್ರೆ ಅವ್ರು ಅದನ್ನ ಮರ್ತಿದ್ದಾರೆ. ಅದಕ್ಕೆ ನಾನು ಕೇಳ್ತಿರೋದು, ಹೊರಗಿನವ್ರ ಮೇಲೆ ತೋರಿಸೋ ಪ್ರೀತಿನ ಹೆತ್ತು ಮಗನ ಮೇಲೆ ಯಾಕೆ ತೋರ್ಸಲ್ಲ ಅಂತ. ನೋ ದಡ್ಡ, ಪ್ರೀತಿ ವಿಶ್ವಾಸನ ಗಳಿಸ್ಕೋಬೇಕು ಕಣೋ. ಸಂಬಂಧಗಳು ಹೊರಗಿನಿಂದ ಹುಟ್ಟಲ್ಲ, ಮನ್ಸು ಒಳಗಿಂದ ಬರ್ಬೇಕು. ಮಾತಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ಮಾತಾಡ್ಲಿ ಬಿಡಿಮ್ಮ, ನಿಮಗೆ ಹೇಗಿದ್ರು ಅವನೇ ಹೆಚ್ಚು. ಅದಕ್ಕೆ ಅವನ್ ಯಾರೋ ತಂಗಿ ಅನ್ಸ್ಕೊಂಡಿರೋಳ್ನ ನೀವು ಮಗಳು ಅಂತ ಒಪ್ಕೊಂಡಿರೋದು. ಆದ್ರೆ ಸಾಕ್ಷಿ ಬಗ್ಗೆ ಒಂದಿನಾದ್ರೂ ಹಾಗೆ ಭಾವಿಸ್ಕೊಂಡಿದ್ದೀರಾ? ಯಾಕೆ ಭಾವಿಸ್ಕೊಳ್ಳಿಲ್ಲ ಹೇಳಿ? ಯಾಕಂದ್ರೆ ಸಾಕ್ಷಿಗೆ ನೀವು ಜನ್ಮ ಕೊಟ್ಟಿಲ್ವಲ್ಲ, ಅದಕ್ಕೆ. ಸಾಕ್ಷಿ ನನ್ನ ಹೆತ್ತ ಮಗಳಾಗಿರ್ಲಿಲ್ಲ, ನಿಜ. ಆದ್ರೆ ಅವಳನ್ನ ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಅವಳನ್ನ ನೋಡ್ಕೋತಾ ಇದ್ದೆ. ಯಾಕೆ ಇದು ನಿನಗೆ ಗೊತ್ತಿರ್ಲಿಲ್ವಾ? ನಮ್ಮಮ್ಮ ಆಗ ಅನ್ಕೊಳ್ದೆ ಇದ್ದಿದ್ರೆ ಜಾಸ್ಮಿನಲ್ಲಿ ಸಾಕ್ಷಿನ ನೋಡ್ತಾ ಇರ್ಲಿಲ್ಲ. ನಮಗೆ ಸಾಕ್ಷಿನೂ ಒಂದೇ, ಜಾಸ್ಮಿನೂ ಒಂದೇ. ಸಾಕ್ಷಿನ ಯಾರ್ಯಾರಿಗೋ ಹೋಲಿಸ್ಬೇಡ. ಅವಳ ಹೆಸರೆತ್ತೋ ಯೋಗ್ಯತೆ ನಿನಗಿಲ್ಲ. ತಂಗಿ ಅಂತನೂ ಕಲ್ಪಿಸ್ಕೊಳ್ಬಾರ್ದು ನೀನು. ಸಾಕ್ಷಿನೇ ಅಣ್ಣ ಅಂತ ಒಪ್ಕೊಂಡ್ಮೇಲೆ ನೀನ್ ಏನೋ ಹೇಳೋದು? ನಾನು ಅವಳ ಜೊತೆ ಬೆಳ್ದಿ ತಿನ್ಕೊಳ್ಳೋ. ಯಾವತ್ತೋ ಬಂದು ಅಣ್ಣ ಅನ್ಬಿಟ್ರೆ ಸಂಬಂಧಗಳು ಬೆಸೆಯಲ್ಲ. ಸಂಬಂಧದ ನಂಟಿರ್ಬೇಕು. ಆ ಲೆಕ್ಕಕ್ಕೆ ಸಾಕ್ಷಿಗೆ ನೀನ್ ಏನೂ ಅಲ್ಲ. ಇವರು ಏನು ಅಲ್ಲ. ನಿನ್ನಿಂದ ನನಗೆ ನೆಮ್ಮದಿನೇ ಇಲ್ದಾಗಿದೆ. ಸಾಕು ಸುಮ್ಮನೆ ರಮ್ಮ. ಯಾರು ಏನೇ ಹೇಳಿದ್ರು ಕೊನೆಗೆ ನನ್ನ ಮೇಲೆ ಹೇಳು. ನನ್ನಿಂದಾಗಿ ಅಣ್ಣ ತಮ್ಮಂದ್ರ ಮಧ್ಯೆ ದ್ವೇಷ. ಈ ದ್ವೇಷ ಕಾರಣ ನೀನಲ್ಲ, ನಾನು. ಇವನು ಆರ್ಯನ ತಮ್ಮ ಅಂತ ಒಪ್ಕೋತಾ ಇಲ್ಲ, ಅವನು ಇವನನ್ನ ಅಣ್ಣ ಅಂತ ಒಪ್ಕೋತಾ ಇಲ್ಲ. ಹೊರಗಿನವಳು ನಾನು. ನನ್ನನ್ನೇ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಪ್ರೀತಿಸ್ತ್ಯಾ? ಆರ್ಯನ ತಮ್ಮನಾಗ ಒಪ್ಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮು? ಏನ್ ಪ್ರಾಬ್ಲಮ್ ಅಂದ್ರೆ, ಅವನು ಹೊರಗಿನವನು, ಅವರಪ್ಪ ನಮ್ಮಪ್ಪ ಅಲ್ಲ. ನೊಂದ್ಕೊಂಬೇಡಿ ಅಮ್ಮ. ನನಗೀಗ ಅರ್ಥ ಆಗ್ತಾ ಇದೆ.
ನಮ್ಮ ಡ್ಯಾಡ್ ನಮ್ಮ ತಾಯಿ ಹೋದ್ಮೇಲೆ ಯಾಕೆ ಮದುವೆ ಆಗಲಿಲ್ಲ ಅಂತ. ಡ್ಯಾಡ್, your decision was right.